ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ವಿಭೂತಿ. ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಎಕ್ಸಾಕ್ಟ್ ಕನಕಪುರ ರೋಡ್ ಅಲ್ಲಿ ಬರುವಂತಹ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ ಇಂದ ಕರೆಕ್ಟ್ ಆಗಿ 500 ಮೀಟರ್ ಅಲ್ಲಿ ಇರುವಂತಹ ಪ್ರಾಪರ್ಟಿನೇ ಈ ಪ್ರಾಪರ್ಟಿ. ಈ ಪ್ರಾಪರ್ಟಿ ನಮಗೆ ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರ್ ಇರುವಂತಹ ಇಂಡಿಪೆಂಡೆಂಟ್ ಹೌಸ್. ಎಕ್ಸಾಕ್ಟ್ ನಾವು ನಡ್ಕೊಂಡೋದ್ರೆ ಕರೆಕ್ಟ್ ಆಗಿ 5 ನಿಮಿಷ ತೋರಿಸ್ತಾ ಇದೆ ಗೂಗಲ್ ಮ್ಯಾಪ್ ಅಲ್ಲಿ. 2 ವೀಲರ್ ಅಲ್ಲಿ ಬರೀ 2 ನಿಮಿಷ ತೋರಿಸ್ತಾ ಇದೆ. ಈ ಮನೆಯಿಂದ ಮೆಟ್ರೋ ಸ್ಟೇಷನ್, ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ಗೆ ಅಷ್ಟು ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಇದು ವಿಡಿಯೋ ಪ್ರಾಪರ್ಟಿ ಆಗಿದೆ. ಈ ಮನೆ ಮುಂದೆ ಕಡೆ ನಮಗೆ 30 ಅಡಿ ಟಾರ್ ರೋಡ್ ಇದೆ, ವಿಶಾಲವಾಗಿದೆ. ಜೊತೆಗೆ ಕಾವೇರಿ ವಾಟರ್ ಪ್ರೆಸೆಂಟ್ ರನ್ನಿಂಗ್ ಇದೆ. ಮತ್ತೆ ಕೆಳಗಡೆ ಈ ಪೋರ್ಷನ್ ಅಲ್ಲಿ ಏನು ನಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಸಮ್ ಕೆಪಾಸಿಟಿ ಬಂದ್ಬಿಟ್ಟು 12,000 ಲೀಟರ್ ಇರುವಂತಹ ಸಮ್ ಕೆಪಾಸಿಟಿ ಇರುವಂತದ್ದು. ಹಿಂದೆಗಡೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ರೆ, ಹಿಂದೆಗಡೆ ಆಲ್ರೆಡಿ ಮನೆಯಲ್ಲಿ ವಾಸ ಕೂಡ ಇರುವಂತದ್ದು. ಜೊತೆಗೆ ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮ್ಗೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಈ ಕಾರ್ ಪಾರ್ಕಿಂಗ್ ಅಲ್ಲಿ ಏನಾದ್ರು ಫಂಕ್ಷನ್ ಏನಾದ್ರು ಮಾಡಿದ್ರೆ ಈ ಬಾತ್ರೂಮ್ ಒಂದು ನಮ್ಗೆ ಒಂದು ಯೂಸ್ ಆಗಲಿ, ಒಂದು ಪರ್ಪಸ್ ಗೆ ನಮ್ಗೆ ಬಾತ್ರೂಮ್ ಕೂಡ ಫೆಸಿಲಿಟಿನ ಮಾಡ್ಕೊಟ್ಟಿರುವಂತದ್ದು. ಫ್ಲೋರಿಂಗ್ ನೋಡಬಹುದು, ಕೆಳಗಡೆ ವೆಟ್ರೋಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ನಮಗೆ ಸೆಟ್ ಬ್ಯಾಕ್ ಪ್ರಾವಿಷನ್ ಕೂಡ ನಮ್ಗೆ ಮಾಡಿರುವಂತದ್ದು. ಇನ್ನ ಗೇಟ್ ವಿಷಯಕ್ಕೆ ಬಂದ್ರೆ ನೋಡಬಹುದು ವೀಕ್ಷಕರೇ, ಫುಲ್ ಕವರ್ಡ್ ಆಗಿರುವಂತಹ ಗೇಟ್ ಕೂಡ ನಾವು ನೋಡಬಹುದು. ಕಾವೇರಿಗೆ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಇನ್ ಕೇಸ್ ಮನೆಗೆ ಬರೋರು ಮೀಟರ್ ಏನಾದ್ರು ಹಾಕಿಸ್ಕೊಂಡ್ರೆ ಪ್ರೆಸೆಂಟ್ ಈಗಲೂ ಕೂಡ ನಮಗೆ ನೀರು ಬರುತ್ತೆ ಅಂತ ಹೇಳ್ಬೋದು. ವೀಕ್ಲಿ 2 ಡೇಸ್ ಬರುತ್ತೆ. UPS ಪಾಯಿಂಟ್ ಕೂಡ ನಮಗೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಜೊತೆಗೆ ಎಲೆಕ್ಟ್ರಿಕ್ ವರ್ಕ್ ಬಾಕ್ಸ್ ಕೂಡ ನಮಗೆ ಇಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಇನ್ನ ಮೇಲ್ಗಡೆ ಹೋಗ್ಬೇಕಾದ್ರೆ ನೋಡಬಹುದು, ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಪೆಟಲ್ಸ್ ನ ಯೂಸ್ ಮಾಡಿದ್ರೆ. ಎಲಿವೇಶನ್ ವೈಸ್ ಅಲ್ಲಿ ನಮಗೆ ಇಲ್ಲೊಂದು ಲೇಸರ್ ಕಟ್ಟಿಂಗ್ ಇರುವಂತಹ ಒಂದು MS ಗೇಟ್ ಕೂಡ ಯೂಸ್ ಆಗಿರುವಂತದ್ದು. ಇದು ನಮಗೆ ಓಪನ್ ಅಂಡ್ ಕ್ಲೋಸ್ ಕೂಡ ಇದೆ. ಇನ್ ಕೇಸ್ ಏನಾದ್ರು ಐಟಮ್ ಏನಾದ್ರು ಮನೆಗಳು ಶಿಫ್ಟ್ ಮಾಡ್ಬೇಕಂದ್ರೆ ಈ ಪೋರ್ಷನ್ ಇಂದಲೂ ಕೂಡ ನಮಗೆ ಶಿಫ್ಟ್ ಮಾಡಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ವರ್ಕ್ ನಮಗೆ ಮಾಡಿಕೊಟ್ಟಿರುವಂತದ್ದು. ಪೋರ್ಷನ್ ಅಲ್ಲಿ SS ವರ್ಕ್ ಜೊತೆಗೆ ನಮಗೆ 2x4 ವೆಟ್ರೋಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ನಮಗೆ ವಾಲ್ ಕ್ಲೈಡಿಂಗ್ ಅಲ್ಲಿ ನಮಗೆ ಗ್ರಾನೈಟ್ ಕೂಡ ಯೂಸ್ ಮಾಡಿರುವಂತದ್ದು. ಈ ಡೋರ್ ಬಂದು ನಮಗೆ ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ಇದು ನಮಗೆ ಟೀಕ್ ವುಡ್ ಆಗಿದೆ. ಜೊತೆಗೆ ಎಂಟ್ರೆನ್ಸ್ ಅಲ್ಲಿ ಕೂಡ ನಮಗೆ ಒಂದು ವಿಂಡೋ ಇಟ್ಟಿದ್ದಾರೆ. ಈ ವಿಂಡೋಗೂ ಕೂಡ ನಮಗೊಂದು ಸ್ಟ್ರಕ್ಚರ್ ಆಗಿರುವಂತಹ ಒಂದು ಡಿಸೈನ್ ಲೋಗೋ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಇದು ನಾರ್ತ್ ಫೇಸಿಂಗ್ ಡೋರ್. ವೀಕ್ಷಕರು, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡ್ಬೋದು, ಸನ್ಲೈಟ್ ನಮ್ಗೆ ಆಲ್ರೆಡಿ ಎಂಟ್ರಿ ಆಗ್ತಾ ಇದೆ ಈ ಪೋರ್ಷನ್ ಅಲ್ಲಿ, ಹಾಲಲ್ಲಿ. ಈ ಪೋರ್ಷನ್ ಫುಲ್ ನೋಡ್ಬೋದು ವುಡ್ ಪ್ಯಾನಲ್ ನ ಮಾಡಿದ್ದಾರೆ. ಈ ಫುಲ್ ನಮಗೆ ವೆನಿರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಹಾಲಿ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಆ ಪೋರ್ಷನ್ ಅಲ್ಲಿ ಎಲ್ ಶೇಪ್ ಅಲ್ಲಿ ಕೂಡ ನಾವು ಸೋಫಾ ಹಾಕೋಬಹುದು. ಬಟ್ ಈ ಮನೆಗೆ ಒಂದು ಬೆನಿಫಿಟ್ ಏನು ಅಂದ್ರೆ, ನಮಗೆ 3 ಫ್ಲೋರ್ ಬರುತ್ತೆ. 3 ಫ್ಲೋರ್ ಅಲ್ಲೂ ನಮಗೆ ಈ ತರ ಬಾಲ್ಕನಿಗೆ ಒಂದು ಸ್ಟ್ರಕ್ಚರ್ ಕೂಡ ನಮಗೆ ಕೊಟ್ಟಿರುವಂತದ್ದು. 3 ಫ್ಲೋರ್ಗೂ ವೆಂಟಿಲೇಷನ್ ರೋಡ್ ಸೈಡ್ ಅಲ್ಲಿ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಗ್ರಾನೈಟ್ ನ ನೋಡಬಹುದು ವೀಕ್ಷಕರೇ, ಇದು ನಮಗೆ ಬುಕ್ ಮಾರ್ಕ್ ಅಂತಾನೆ ಹೇಳ್ಬೋದು. ಗ್ರೇನ್ಸ್ ಎಲ್ಲ ನಮಗೆ ಮ್ಯಾಚ್ ಮಾಡಿರುವಂತಹ ಗ್ರಾನೈಟ್ ನ ನಮಗೆ ಯೂಸ್ ಮಾಡಿದ್ದಾರೆ ಈ ಫ್ಲೋರಿಂಗ್ ಅಲ್ಲಿ. ಇದ್ರ ಆಪೋಸಿಟ್ ಅಲ್ಲಿ ನಮಗೆ ಟಿವಿ ಕ್ಯಾಬಿನೆಟ್ ಬರುತ್ತೆ. ಲೈಟ್ ಎಲ್ಲ ಫ್ಲಿಕ್ಕರ್ ಏನಕ್ಕೆ ಆಗ್ತಾ ಇದೆ ಅಂದ್ರೆ, ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ ಅನ್ನೋ ಒಂದು ಪರ್ಪಸ್ಗೆ. ಈ ಪೋರ್ಷನ್ ಅಲ್ಲಿ ಟಿವಿ ಕ್ಯಾಬಿನೆಟ್ ನೋಡಬಹುದು. ಜೊತೆಗೆ ಪಕ್ಕದಲ್ಲಿ ನಮ್ಗೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. 5-6 ಡ್ರಾಯರ್ ಬಾಕ್ಸ್ ಗಳಿದೆ. ಟಿವಿ ಕ್ಯಾಬಿನೆಟ್, ದೊಡ್ಡದಾಗಿರುವಂತಹ ಟಿವಿ ಕ್ಯಾಬಿನೆಟ್ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಒಂದು ಡೆಕೋರೇಷನ್ ಐಟಮ್ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ 2 ಬಾಕ್ಸ್ ಗಳ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮ್ಗೊಂದು ಕಾಮನ್ ಬಾತ್ರೂಮ್ ಇದೆ. ಆಲ್ರೆಡಿ ಫಿಟ್ಟಿಂಗ್ಸ್ ಎಲ್ಲ ನಮ್ಗೆ ಆಲ್ರೆಡಿ ಕಂಪ್ಲೀಟ್ ಆಗಿರುವಂತದ್ದು. 1/2 ವೆಟ್ರೋಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಬೋತ್ ಸೈಡ್ ನಮಗೆ ವೆಂಟಿಲೇಷನ್ ಗೆ ಪರ್ಪಸ್ ಈ ಬಾತ್ರೂಮ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಹಾಲ್ ಆಪೋಸಿಟ್ ಅಲ್ಲಿ ಎಕ್ಸಾಕ್ಟ್ ನಮಗೆ ಕುಬೇರನ್ ಅಗ್ನಿಮೂಲೆ. ಈ ಅಗ್ನಿಮೂಲೆಯಲ್ಲಿ ನಮಗೆ ಕಿಚನ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಫುಲ್ ಲಾಫ್ಟ್ ಗಳನ್ನ ಯೂಸ್ ಮಾಡಿದ್ದಾರೆ. ಕ್ವಾರ್ಟ್ಸ್ ಗ್ರಾನೈಟ್ ನಮಗೆ ಯೂಸ್ ಮಾಡಿರುವಂತದ್ದು. ಹಿಂದೆಗಡೆ ನಮ್ಗೊಂದು ವಿಂಡೋ ಕೂಡ ಇಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಬಹುದು, ವುಡ್ ಎಲ್ಲ ಬಂದು ನಮಗೆ ಟೀಕ್ ವುಡ್ ಆಗಿದೆ. ವಿತ್ ಪಾಲಿಶ್, ವಿತ್ ಪೈಂಟ್ ನಮಗೆ ಯೂಸ್ ಮಾಡಿದ್ದಾರೆ. ಶಟರ್ಸ್ ಗಳು ಕೂಡ ನಮಗೆ ಟೀಕ್ ಆಗಿದೆ. ಬಟ್ ಈ ಪೋರ್ಷನ್ ನಮಗೆ ಪೈಂಟ್ ಒಂದು ಮಾಡಿರುವಂತದ್ದು. ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಕೆಳಗಡೆ ಲಾಫ್ಟ್ ಗಳನ್ನ ಮಾಡಿರೋದ್ರಿಂದ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಗೆ ನಮಗೆ ಪರ್ಪಸ್ ಗೆ ಕೊಟ್ಟಿರುವಂತದ್ದು. ಈ ಕಿಚನ್ ಬ್ಯಾಕ್ ಸೈಡ್ ಅಲ್ಲಿ ಸೆಟ್ ಬ್ಯಾಕ್ ಇದೆಯಲ್ಲ, ಸೆಟ್ ಬ್ಯಾಕ್ ಗೆ ನಮ್ಗೆ ಒಂದು ವೆಂಟಿಲೇಷನ್ ಪರ್ಪಸ್ ಜಾಗನ ಕೊಟ್ಟಿದ್ದಾರೆ. ಈ ಫ್ಲೋರಿಂಗ್ ಅಲ್ಲೂ ಕೂಡ ನಮಗೆ ವೆಟ್ರೋಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಇದೆ, ಅದು ಒಬ್ರು ಹೋಗ್ಬೋದು ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಕೊಟ್ಟಿರುವಂತದ್ದು. ಏನಕ್ಕಂದ್ರೆ ಈ ಕಡೆ ಮನೆ ಆಗಿರೋದ್ರಿಂದ ಮತ್ತೆ ಈ ಕಡೆ ಮನೆ ಆಗಿರೋದ್ರಿಂದ ವೆಂಟಿಲೇಷನ್ ಗೆ ಒಂದು ಇರ್ಲಿ ಇರೋದಕ್ಕೆ ಸೆಟ್ ಬ್ಯಾಕ್ ನ ಬಿಟ್ಟಿರುವಂತದ್ದು. ಅವರು ಬಿಟ್ಟಿದ್ದಾರೆ, ಈ ಮನೆಯವರು ಬಿಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ದೇವ್ರ ಮನೆ ಬರುತ್ತೆ. ಇಲ್ಲಿ 2x4 ವೆಟ್ರೋಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಕೂಡ ಇಂಟೀರಿಯರ್ ವರ್ಕ್ ವಿತ್ ಗ್ಲಾಸ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗನ ದೇವ್ರ ಮನೆಯಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ ಟೀಕ್ ವುಡ್ ಫ್ರೇಮ್ ಬರುತ್ತೆ. ಜೊತೆಗೆ ಒಂದು ಟಫಾಂಗ್ ಗ್ಲಾಸ್ ಅಲ್ಲಿ ಕೂಡ ನಮಗೆ ಅಚ್ಚಿಂಗ್ ವರ್ಕ್ ಅಲ್ಲಿ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಈ ಪೋರ್ಷನ್ ಅಷ್ಟೇ ವೀಕ್ಷಕರೇ, ದೇವ್ರ ಮನೆಗೆ ಯೂಸ್ ಮಾಡಿರೋ ವುಡ್ ಎಲ್ಲ ಬಂದು ನಮಗೆ ಟೀಕ್ ವುಡ್ ಯೂಸ್ ಆಗಿರುವಂತದ್ದು. ಈ ಕಿಚನ್ ಏರಿಯಾ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಡ್ರಾಯರ್ ಬಾಕ್ಸ್ ಗಳನ್ನ ನೋಡಬಹುದು, 2 ತರ ಕೂಡ ಮಾಡಿದ್ದಾರೆ. ಒಂದು ಬಂದು ಕಟ್ಲಾ ಯೂಸ್ ಮಾಡಿದ್ದಾರೆ, ಇನ್ನೊಂದು SS ಬಾಸ್ಕೆಟ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. 2 ಕೂಡ ನಮಗೆ ಸಾಫ್ಟ್ ಕ್ಲೋಸಿಂಗ್ ಆಗಿದೆ.
ಇಷ್ಟು ನಮಗೆ ಕಿಚನ್ ಏರಿಯಾದಲ್ಲಿ ಬರುವಂತದ್ದು. ಕಿಚನ್ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ಫ್ರಿಡ್ಜ್ಗೆ ಇಲ್ಲೂ ಕೂಡ ನಮಗೆ ಪಾಯಿಂಟ್ ಮಾಡಿದ್ದಾರೆ, ಅಲ್ಲೂ ಕೂಡ ನಮಗೆ ಪಾಯಿಂಟ್ ಮಾಡಿದ್ದಾರೆ. ಎಲ್ಲಿ ಬೇಕಾದ್ರೂ ನಮ್ಗೆ ಹೆಂಗೆ ಕನ್ವರ್ಟ್ ಆಗುತ್ತೆ ಅದ್ರ ಮೇಲೆ ನಾವು ವರ್ಕ್ ಮಾಡ್ಬೋದು ಅನ್ನೋ ಒಂದು ಪರ್ಪಸ್ ಅಲ್ಲಿ ನಮ್ಗೆ ಎರಡು ಕಡೆಗೂ ಪಾಯಿಂಟ್ ನ ವರ್ಕ್ ನ ನಮಗೆ ಮಾಡ್ಕೊಟ್ಟಿರುವಂತದ್ದು. ಬನ್ನಿ ವೀಕ್ಷಕರು, ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ನೋಡಬಹುದು ಸ್ಟೇರ್ ಕೇಸ್ ನಮಗೆ ವೈಡ್ ಆಗಿದೆ. ಬೋತ್ ಸೈಡ್ ಅಲ್ಲಿ ನಮಗೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋದೆ ಈ ಸ್ಟಡಿ ಯೂನಿಟ್. ಸ್ಟಡಿ ಯೂನಿಟ್ ನಮಗೆ ಈ ಪರ್ಪಸ್ ಅಲ್ಲಿ ಈ ತರ ಮಾಡಿದ್ದಾರೆ. ಎಲ್ ಶೇಪ್ ಅಲ್ಲಿ ನಮಗೆ ಇಂಟೀರಿಯರ್ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಜೊತೆಗೆ ಒಂದು POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದ್ರ ಆಪೋಸಿಟ್ ಅಲ್ಲಿ ಬರುತ್ತೆ ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನೋಡಬಹುದು ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. ಮತ್ತೆ ನಾನು ಹಾಲಲ್ಲಿ ಹೇಳಿದ್ನಲ್ಲ 3 ಫ್ಲೋರ್ಗೂ ನಮಗೆ ರೋಡ್ ಎಂಟ್ರೆನ್ಸ್ ಅಲ್ಲಿ ಬಾಲ್ಕನಿ ಒಂದು ಪ್ರಾವಿಷನ್ ಮಾಡಿದಾರಂತ. ಈ ತರ ಇದೆ ನೋಡಿ, ಡೋರ್ ಪ್ಲಸ್ ವಿಂಡೋ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತದ್ದು. ಪಕ್ಕದಲ್ಲಿ ಇನ್ನೊಂದು ವಿಂಡೋ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲೂ ಒಂದೊಂದು ವಿಂಡೋ ಕೊಟ್ಟಿರುವಂತದ್ದು. ವೆಂಟಿಲೇಷನ್ ನೋಡಿ, ಹಾಲಲ್ಲೂ ನಮಗೆ ಸನ್ಲೈಟ್ ಬರ್ತಾ ಇದೆ, ರೂಮಲ್ಲೂ ಕೂಡ ನಮಗೆ ಸನ್ಲೈಟ್ ಬರ್ತಾ ಇದೆ. ಸೇಮ್ ನಮಗೆ ಫ್ಲೋರಿಂಗ್ ಏನ್ ಗ್ರಾನೈಟ್ ಯೂಸ್ ಮಾಡಿದಾರಲ್ಲ, ಬುಕ್ ಮಾರ್ಕ್ ಗ್ರಾನೈಟ್ ಅಂತಾನೆ ಹೇಳ್ಬೋದು. ಗ್ರೈನ್ಸ್ ಎಲ್ಲ ನಮಗೆ ಮ್ಯಾಚ್ ಮಾಡಿದ್ದಾರೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಕ್ ಇಟ್ಕೊಳ್ಳೋಕೆ, ಐಟಮ್ಸ್ ಇಟ್ಕೊಳ್ಳೋಕೆ ವಿತ್ ಇಂಟೀರಿಯರ್ ವರ್ಕು. ಇಲ್ಲಿ ಟಿವಿ ಕ್ಯಾಬಿನೆಟ್ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಜೊತೆಗೆ ವಿತ್ POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ವಾರ್ಡ್ರೋಬ್ ಪಕ್ಕದಲ್ಲಿ ನಮಗೆ ಡ್ರೆಸ್ಸಿಂಗ್ ಏರಿಯಾಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಇದ್ರ ಪಕ್ಕದಲ್ಲಿ ಬರುವಂತದ್ದೇ ಅಟ್ಯಾಚ್ ಬಾತ್ರೂಮ್. ವೀಕ್ಷಕರೇ, ಆಲ್ರೆಡಿ ನೋಡಿ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಆಗೋಗಿದೆ. ಬಟ್ ಇನ್ ಕೇಸ್ ಏನಾದ್ರು ಬೈಫರ್ಕೇಶನ್ ಏನಾದ್ರು ಮಾಡ್ಕೊಬೇಕು ಅಂದ್ರೆ ಈ ಪೋರ್ಷನ್ ಅಲ್ಲಿ ನಾವು ಪಾರ್ಟಿಷನ್ ಮಾಡ್ಕೊಬಹುದು. ಇದೊಂದು ನಾವು ಗ್ಲಾಸ್ ಹಾಕಿಸ್ಕೊಂಡ್ರೆ ಡ್ರೈ ಮತ್ತೆ ವೆಟ್ ಕೂಡ ನಾವು ಮಾಡ್ಕೋಬಹುದು. ಆ ಕಡೆ ನಮಗೆ ಡ್ರೈ ಆಗುತ್ತೆ, ಈ ಪೋರ್ಷನ್ ಅಲ್ಲಿ ವೆಟ್ ಕೂಡ ನಾವು ಮಾಡ್ಕೊಬಹುದು. ಫ್ಲೋರಿಂಗ್ ನೋಡಬಹುದು ಆಂಟಿಸ್ಕೇರ್ ಬೆಡ್ರೂಮ್ ಪೆಟಲ್ಸ್ ನ ಯೂಸ್ ಮಾಡಿದರೆ 1/2 ಬೆಡ್ರೂಮ್ ಪೆಟಲ್ಸ್ ವಾಲ್ಗಳಿಗೆ ಯೂಸ್ ಮಾಡಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡ್ಗೆ ಪ್ರಾವಿಷನ್ ಮಾಡಿ ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಪ್ರಾವಿಷನ್ ಮಾಡಿರುವಂತದ್ದು. ಬಟ್ ಈ ಅಟ್ಯಾಚ್ ಬಾತ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ವರ್ಕ್ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ನಮಗೆ ಫೈನಲ್ ಔಟ್ಪುಟ್ ನಮಗೆ ಈ ತರ ಇದೆ, ಚೆನ್ನಾಗಿ ಮಾಡಿದ್ದಾರೆ. ಇದ್ರ ಆಪೋಸಿಟ್ ಅಲ್ಲೇ ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ನೋಡಿ ವೀಕ್ಷಕರೇ, ಅಲ್ಲಿ ನಮಗೆ ಬಾತ್ರೂಮ್ ಇದೆ, ಇಡನ್ ಬಾತ್ರೂಮ್ ಅಂತ ಹೇಳ್ಬೋದು. ವಾರ್ಡ್ರೋಬ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಬಾತ್ರೂಮ್ ಬರುವಂತದ್ದು. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ಕೂಡ ಅಷ್ಟೇ ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇದೆ ಅಂತ ಹೇಳ್ಬೋದು. ಅಷ್ಟು ವಿಶಾಲವಾಗಿ ಈ ಬೆಡ್ರೂಮ್ ನಮಗೆ ಬಿಲ್ಡ್ ಮಾಡಿದ್ದಾರೆ. ಸೇಮ್ ಗ್ರಾನೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲೂ ಅಷ್ಟೇ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಪ್ಲಸ್ ಡ್ರೆಸ್ಸಿಂಗ್ ರೂಮ್, ಮೇಲ್ಗಡೆ ಐಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಈ ಪೋರ್ಷನ್ ಅಲ್ಲಿ ಒಂದು ಟಿವಿ ಕ್ಯಾಬಿನೆಟ್. ಇಲ್ಲೂ ಕೂಡ ಅಷ್ಟೇ ವಿತ್ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಬಾತ್ರೂಮ್ ನೋಡ್ಬೋದು, ಈ ಬಾತ್ರೂಮ್ ಅಲ್ಲೂ ಕೂಡ ನಮಗೆ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗೋಗಿದೆ. ನೋಡಿ ಮ್ಯಾಚ್ ಮಾಡಿದ್ದಾರೆ. ಫ್ಲೋರಿಂಗ್ ನಮಗೆ ಆಂಟಿಸ್ಕೇರ್ ಬೆಡ್ರೂಮ್ ಪೆಟಲ್ಸ್. ಇಲ್ಲಿ ನಮಗೆ ಹ್ಯಾಂಡ್ ವಾಶ್, ವಾಲ್ ಮೌಂಟೆಡ್ ಕಮೋಡು. ಈ ಪೋರ್ಷನ್ ಅಲ್ಲೂ ಅಷ್ಟೇನೆ ಡ್ರೈ ಮತ್ತೆ ವೆಟ್ ಕೂಡ ನಾವು ಮಾಡ್ಕೋಬಹುದು. ಇಲ್ಲೇನು ನಮ್ಗೆ ಗ್ರಾನೈಟ್ ಶೇಡಿಂಗ್ ಕೊಟ್ಟಿದಾರಲ್ಲ, ಈ ಪೋರ್ಷನ್ ಇಂದ ಗ್ಲಾಸ್ ಹಾಕೊಂಡು ಒಂದು ಪಾರ್ಟಿಷನ್ ಮಾಡ್ಕೊಂಡು ಕೂಡ ಆ ಕಡೆ ಡ್ರೈ ಈ ಕಡೆ ವೆಟ್ ಆಗುತ್ತೆ ಅಂತ ಹೇಳ್ಬೋದು. ಅಷ್ಟು ಜಾಗ ಈ ಬಾತ್ರೂಮ್ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ತರ ನಮ್ಗೆ 2 ಬಾತ್ರೂಮ್ ಒಳ್ಳೆ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿರುವಂತದ್ದು ಚೆನ್ನಾಗಿದೆ. ಬನ್ನಿ ವೀಕ್ಷಕರೇ, ಈಗ 3ನೇ ಫ್ಲೋರ್ ಹೋಗೋಣ. 2 ಮಾಸ್ಟರ್ ಬೆಡ್ರೂಮ್ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂತದ್ದು ಚೆನ್ನಾಗಿದೆ. ಈಗ 3ನೇ ಫ್ಲೋರ್ ಹೋಗ್ಬೇಕಾದ್ರೆ ನೋಡ್ಬೋದು, ಇದರಲ್ಲಿ ನಮ್ಗೆ ಒಂದು ಸ್ಕೈಲೈಟ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ 3ನೇ ಫ್ಲೋರ್ ಬರ್ತಾ ಇದ್ದಂಗೆ ಈ ಓಪನ್ ಸ್ಪೇಸ್ ಏನಿದೆ, ಈ ಓಪನ್ ಸ್ಪೇಸ್ ಅಲ್ಲಿ ನಮ್ಗೆ ವಾಷಿಂಗ್ ಮಿಷಿನ್ ಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಪವರ್ ಸಪ್ಲೈ ಇಲ್ಲಿ ಬರುತ್ತೆ, ಇನ್ಲೈಟ್ ಔಟ್ಲೈಟ್ ಈ ಪೋರ್ಷನ್ ಅಲ್ಲಿ ಕೊಟ್ಟಿರುವಂತದ್ದು. ಇದು ವಾಷಿಂಗ್ ಮಿಷಿನ್ ಏರಿಯಾ. ಇದ್ರ ಆಪೋಸಿಟ್ ಅಲ್ಲಿ ಕೆಳಗಡೆ ಕುಬೇರನ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ನೋಡಿದ್ರಲ್ಲ, ಸೇಮ್ ಆಸ್ ಇಟ್ ಇಸ್ ಹೀಗೆ ಇರುವಂತದ್ದು. ಸೇಮ್ ಕಾಪಿ ಪೇಸ್ಟ್ ಅಂತ ಹೇಳ್ಬೋದು. ಬಟ್ ಏನು ಅಂದ್ರೆ ಇಂಟೀರಿಯರ್ ಡಿಸೈನ್ ನಮಗೆ ಚೇಂಜ್ ಮಾಡಿದ್ದಾರೆ. ಸನ್ಲೈಟ್ ಸೇಮ್ ಆಸ್ ಇಟ್ ಇಸ್ ಇದು ಹೀಗೆ ಬರ್ತಾ ಇರುವಂತದ್ದು. 2 ಸ್ಲೈಡಿಂಗ್ ಡೋರು, ಮೇಲೆ ಐಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್, ವಿತ್ ಡ್ರೆಸ್ಸಿಂಗು, ವಿತ್ ಟಿವಿ ಕ್ಯಾಬಿನೆಟ್, ಸೇಮ್ ವಿಂಡೋ ಪ್ಲಸ್ ಡೋರ್ಸ್ ತರ ಇರುವಂತ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತದ್ದು. ಮೇನ್ ಏನು ಅಂದ್ರೆ ಹಾಲು 2 ಮಾಸ್ಟರ್ ಬೆಡ್ರೂಮ್ ಗಳಿಗೆ ಯಾವುದೇ ರೀತಿ ವೆಂಟಿಲೇಷನ್ಗೆ ಡ್ರಾಪ್ ಆಗೋದಿಲ್ಲ. ಮುಂದೆಗಡೆ ರೋಡಲ್ಲಿ ಏನು ಮನೆ ಬಂದ್ರು ಕೂಡ ಈ ಬೆಳಕು ನಮ್ಗೆ ಯಾವುದೇ ರೀತಿ ಕಡಿಮೆ ಆಗಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ವೈಲ್ಡ್ ಆಗಿರುವಂತಹ ರೋಡ್ ಇದೆ, ಸನ್ಲೈಟ್ ನಮ್ಗೆ ಯಾವತ್ತಿದ್ರು ಎಂಟ್ರಿ ಹಾಗೆ ಆಗುತ್ತೆ. ಜಸ್ಟ್ ಒಂದ್ಸತಿ ಬಂದು ಮನೆನ ನೋಡಿ ಖಂಡಿತ ಇಷ್ಟಪಡ್ತೀರ ಅಂತ ಹೇಳ್ಬೋದು. ಯಾಕಂದ್ರೆ ಮೆಟ್ರೋ ಸ್ಟೇಷನ್ ಇಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು ಚೆನ್ನಾಗಿದೆ. ಈ ಪೋರ್ಷನ್ ಫುಲ್ ಬಾಲ್ಕನಿ ಚೆನ್ನಾಗಿದೆ ನೋಡಿ, ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ನ ಮಾಡಿದಾರೆ ಮನೆ.
ಬಟ್ ಇಲ್ಲಿ ವರ್ಷನೇ ಈ ರೂಮ್ಗಿರುವಂತಹ ಅಟ್ಯಾಚ್ ಬಾತ್ರೂಮ್ ಏನಿದೆ ಸ್ಪೇಷಿಯಸ್ ಬಿಲ್ಡ್ ಮಾಡಿ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ನಮ್ಗೆ ಈ ತರ ಸ್ಟ್ರಕ್ಚರ್ ಇದೆ. ಬಟ್ ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಕಲರ್ ಚೇಂಜ್ ಆಗಿರುವಂಥದ್ದು ಚೆನ್ನಾಗಿದೆ ಅಂತ ಹೇಳ್ಬೋದು. ನಮಗೆ 3 ಬಾತ್ರೂಮ್ ಏನಿದೆ ಅಟ್ಯಾಚ್ ಬಾತ್ರೂಮ್ಗಳು, 3 ಅಟ್ಯಾಚ್ ಬಾತ್ರೂಮ್ಗಳು ಕೂಡ ನಾವು ಬೈಫರ್ಕೇಶನ್ ಮಾಡ್ಕೊಬೋದು. ಅಷ್ಟು ಜಾಗ ಬಾತ್ರೂಮ್ ಒಳಗೆ ಮಾಡಿದ್ರು ಅಂತಾನೆ ಹೇಳ್ಬೋದು. ಮಿಕ್ಕಿದ್ದು ಈ ರೂಮ್ ಅಪೋಸಿಟ್ ಅಲ್ಲಿ ನಮಗೆ ಸಿಟ್ಟಿಂಗ್ ಏರಿಯಾ ಬರುತ್ತೆ. ಈ ಸಿಟ್ಟಿಂಗ್ ಏರಿಯಾದಲ್ಲಿ ನೋಡಬಹುದು ವೀಕ್ಷಕರೇ, ಫ್ಲೋರಿಂಗ್ ಅಲ್ಲಿ ನಮಗೆ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಹೋಗೋದಕ್ಕೆ ನಮಗೆ ಲ್ಯಾಡರ್ ಒಂದು ಪ್ರಾವಿಷನ್ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಮ್ಯಾನ್ಯುಯಲ್ ಆಗಿ ಬಟ್ಟೆ ಹೋಗೋದಕ್ಕೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇನ್ ಕೇಸ್ ಮನೆಗೆ ಬರೋರು ಏನಾದ್ರು ಅಂಚೆ ಏನಾದ್ರು ಬೇಕು ಅಂದ್ರೆ ಯಾವ ತರ ಏನಾದ್ರು ಗಾರ್ಡನ್ ಏರ್ ತರ ಕ್ರಿಯೇಟ್ ಮಾಡ್ಕೊಳ್ತೀರ ಅಂದ್ರೆ ಅವ್ರ ಅನುಕೂಲಕ್ಕೆ ತಕ್ಕನಂಗೆ ವರ್ಕ್ನ ಮಾಡ್ಕೋಬಹುದು. ನೋಡಿ, ಮೇನ್ ಅಡ್ವಾಂಟೇಜ್ ಏನು ಅಂತ ಹೇಳ್ತಾ ಇದೀನಲ್ಲ, ನಮ್ಗಿದೆ ಅಡ್ವಾಂಟೇಜ್. ಲೈಟ್ ಆಗಿ ಝೂಮ್ ಮಾಡಿದ್ರೆ ನಮಗೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ ಕಾಣಿಸ್ತಾ ಇದೆ. ಈ ಮೆಟ್ರೋ ಸ್ಟೇಷನ್ ಇಂದ ಈ ಮನೆಗೆ ವಾಕಬಲ್ ಬರ್ತೀನಿ ಅಂದ್ರೆ 5 ನಿಮಿಷ, 2 ವೀಲರ್ ಅಲ್ಲಿ ಓಡಾಡ್ತೀವಿ ಅಂದ್ರೆ ಬರೀ 2 ನಿಮಿಷ. ಇಲ್ಲಿಂದ ಈ ಮನೆಗೆ ಜಸ್ಟ್ ಒಂದು 500 ಮೀಟರ್ ಅಲ್ಲಿ ಗೂಗಲ್ ಮ್ಯಾಪ್ ಅಲ್ಲಿ ತೋರಿಸ್ತಾ ಇದೆ. ಜಸ್ಟ್ ನಡ್ಕೊಂಡು ಹೋಗೋ ಅಷ್ಟು ಹತ್ರದಲ್ಲಿ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಅಂತ ಇರೋದು. ಮೆಟ್ರೋ ಪಕ್ಕದಲ್ಲೇ ಮನೆ ಬೇಕು, ಎಲ್ಲಾದ್ರೂ ಪರವಾಗಿಲ್ಲ ಅನ್ನೋರಿಗೆ 7 ಮಾಡ್ತಿದ್ ಮನೆ ಅಂತ ಹೇಳ್ಬೋದು ಈ ಮನೆ. ಇನ್ನು ಲ್ಯಾಡರ್ ಇಂದ ಮೇಲೆ ನೋಡ್ಬೋದು, ಮೇಲೆ ಸ್ಕೈಲೈಟ್ಗೊಂದು ಪ್ರಾವಿಷನ್ ಮಾಡಿರೋಂಥದ್ದು, ಮತ್ತೆ ಟ್ಯಾಂಕ್ಗೊಂದು ಪ್ರಾವಿಷನ್ ಮಾಡಿದ್ದಾರೆ. ವೀಕ್ಷಕರೇ, ಈಗ ನಾನು ಬಿಲ್ಡಿಂಗ್ ಟಾಪ್ ಅಲ್ಲಿ ಇದ್ದೀನಿ. ಈ ಪೋರ್ಷನ್ ನೋಡಿ, ಇದು ಮಂಗಳೂರು ಟೈಲ್ಸ್ ಹಾಕಿಸ್ಕೊಡ್ರೆ ಈ ಪೋರ್ಷನ್ ಕವರ್ ಆಗುತ್ತೆ. ಇಲ್ಲೂ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಫುಲ್ ಟಾಪ್ ಅಲ್ಲಿ ಇರೋ ಗೋಡು ಫ್ಲೋರಿಂಗ್ ಅಲ್ಲೂ ಕೂಡ ನಮಗೆ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಸ್ಟ್ರಕ್ಚರ್ ಈ ತರ ಇದೆ. ಮಾಮೂಲಿ ಸ್ಕೈಲೈಟ್ ಪ್ರಾವಿಷನ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಇದು ಸ್ಕೈಲೈಟ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಮೇಲ್ಗಡೆ 1000 ಲೀಟರ್ ಟ್ಯಾಂಕ್ ಹೋಗೊಂದು ಪ್ರಾವಿಷನ್ ಮಾಡಿದ್ದಾರೆ. ಕೇಬಲ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದು ಆಟೋಮೆಟಿಕ್ ಕೇಬಲ್ ವರ್ಕ್ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಮನೆಗಳು ನೋಡ್ರಲ್ಲ, ಸುತ್ತು ಮನೆಗಳಾಗಿದೆ. ಮೇನ್ ಏನು ಅಂದ್ರೆ ಅವಾಗ್ಲೇ ಹೇಳಿದ್ನಲ್ಲ, ಮೆಟ್ರೋ ಸ್ಟೇಷನ್ ಇಲ್ಲಿ ಇನ್ನೂ ಕ್ಲೀನ್ ಆಗಿ ಕಾಣಿಸುತ್ತೆ. ಮೆಟ್ರೋ ಹಿಂದೆಗಡೆನೆ ಈ ಮನೆ ಅಂತ ಹೇಳ್ಬೋದು. ಅಷ್ಟು ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಬರೀ 5 ನಿಮಿಷದಲ್ಲಿ ಮೆಟ್ರೋಗೆ ನಾವು ನಡ್ಕೊಂಡು ಹೋಗ್ಬೋದು. ಅಷ್ಟು ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಪಕ್ಕದಲ್ಲಿ ನಮಗೆ ಬ್ರಿಗೇಡ್ ಇದೆ, ಶೋಭಾ ಫಾರೆಸ್ಟ್ ಅಪಾರ್ಟ್ಮೆಂಟ್ಗಳಿದೆ. ದೊಡ್ಡ ಅಪಾರ್ಟ್ಮೆಂಟ್ಗಳ ಜೊತೆಲಿ ಈ ಮನೆ ಇರುವಂತದ್ದು. ಮೇನ್ ಆಕ್ಸೆಸಬಲ್ ನಮಗೆ ಕನಕಪುರ ರೋಡ್, ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್, ಮತ್ತೆ ನೈಸ್ ರೋಡ್ ಜಂಕ್ಷನ್ಗೂ ಕೂಡ ತುಂಬಾ ಹತ್ರ ಇದೆ. ನೈಸ್ ರೋಡ್ ಜಂಕ್ಷನ್ ಪಕ್ಕದಲ್ಲಿ ಮೆಟ್ರೋ ಬರುತ್ತೆ, ಮೆಟ್ರೋ ಪಕ್ಕದಲ್ಲಿ ನೈಸ್ ರೋಡ್ ಬರುತ್ತೆ. ಅದೆರಡು ಮುಂದೆದಲ್ಲಿ ಈ ಪ್ರಾಪರ್ಟಿ ಬರುವಂತದ್ದು. ಇದು ಬಿಡಿಯ ಪ್ರಾಪರ್ಟಿ ಇದೆ. ವೆಸ್ಟ್ ಫೇಸಿಂಗ್ ಬಿಲ್ಡಿಂಗ್, ನಾರ್ತ್ ಡೋರ್ ಇರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್, ಮೆಟ್ರೋ ನಿಯರ್ ಅಲ್ಲಿ ಕಟ್ಟಿರುವಂತಹ ಮನೆ ಈ ಪ್ರಾಪರ್ಟಿ ಆಗಿದೆ. ಮೆಟ್ರೋ ಪಕ್ಕನೇ ನೋಡ್ಬೇಕು, ಮೆಟ್ರೋ ಪಕ್ಕದಲ್ಲೇ ಇರಬೇಕು, ಮೆಟ್ರೋ ನನ್ಗೆ ನಡ್ಕೊಂಡು ಹೋಗೋ ಕ್ಷೇತ್ರದಲ್ಲಿ ಮನೆ ಬೇಕು ಅನ್ನೋರಿಗೆ ಇದು 7 ಮಾಡ್ಸಿದ ಮನೆ ಅಂತ ಹೇಳ್ತೀನಿ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಇದುವರೆಗೂ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.